ಹೌದೌದು. ನಿನ್ನೊಳಗೆ ಜ್ಞಾನ ಉದಯ ಐತಂದ್ರ ನಿನಗೆ ಚಿಂತೆ ಆಗಬಾರದು. ಹೌದು. ಮತ್ತ ಅವ ಬರೀ ಚಿಂತೆಗೆ ಉಳದಂದ್ರ ಅವನಿಗೆ ಜ್ಞಾನ ಇಲ್ಲದೆ ತಿಳ್ಕೋದು. ಹೌದು ಹೌದು. ಯಾವ ನಿಜವಾದ ಜ್ಞಾನಿಯನ ಶಾಸ್ತ್ರ ಅರಿತಾವನ ಅವನಿಗೆ ದುಃಖ ಸನಿ ಬರಂಗಿಲ್ಲ. ಹೌದಾ. ಈಗ ವಿಷಯ ಕಡೆ ಬರೋದು. ಹೌದು. ಸತ್ಯಪ್ ಕಾಕವ್ರ ಜೊತೆ ನಮ್ಮದು ವಾದ ಚಲೋನೆ ನಡೆದ. ಹೌದಾ. ಒಂದು ಮಾತು ಹೇಳ್ತೇನೆ ನಿಮಗ. ಏನ್ರಿಪ್ಪ ಅದು? ಈ ಭಾರತದ ಪುಣ್ಯ ಭೂಮಿ ಮ್ಯಾಗ ಅಕ್ಬರ್ ಬಿರಬಲಾಗಿ ಹೋದ. ಹೌದು ಹೌದು. ಹೌದಲ್ಲ? ಹೌದು. ಅಕ್ಬರ ರಾಜನ ಹೆಂಡತಿ ಒಂದು ದಿನ ಹೊಟ್ಟಿ ಕಡ್ಲಿಗೆ ನೆವ ಮಾಡಿದ್ರು. ಹೌದು. ತನ್ನ ಗಂಡಗೆ ಹೇಳ್ತಾಳ, ಏನಪ್ಪ? ಓ ಮಹಾರಾಜ್ರ, ನನ್ನ ಹೊಟ್ಟಿ ಕಡತ ಕಮ್ಮ ಆಗಲ್ಲ, ನಾ ಹೇಳೋದು ಔಷಧ ಬೇಕು, ಬಿರುಬಾರ್ಗ್ ಹಚ್ಚಿ ಔಷಧ ತೊಗೊಂಬರಿ. ಹೌದು ಹೌದು. ಏನತ್ತೆ ಕೇಳನ, ಕ್ವಾಣಿನ ಹಾಲು ಬೇಕಂದಳಿಕ್ಕಿ. ಹಾ ಹಾ, ಕ್ವಾಣಿನ ಹಾಲ. ಕ್ವಾಣಿನ ಹಾಲು ಕೊಟ್ಟೆ ಅಂದ್ರೆ ನನ್ನ ಹೊಟ್ಟಿ ಕಡತ ಕಮ್ಮ ಆಗ್ತದ, ಇಲ್ಲದ್ರ ಕಮ್ಮ ಆಗಲ್ಲ. ಹೌದು. ಅಕ್ಬರನ ಕೈಯಾಗ ಪ್ರಧಾನಿ ಇದ್ದ, ಇಸ್ವಾಸು ಪ್ರಧಾನಿ. ಹೌದು ಹೌದು. ಯಾರು? ಬಿರಬಾಲ. ಹೌದು. ಬಿರಬಾಲಗ ಕರೆಸ್ತಾನ. ಅಕ್ಬರ್ ಏನಾರ ಮಾಡಿ ಬಿರಬಾಲಗ ಮಂಟ್ ಹಾಕೋದಿತ್ತು. ಹೌದು. ಬಿರಬಾಲಗ ಒಂದು ದಿನ ಅಕ್ಕಿರ್ಲಿ, ಸೋತ ನನಂಗಾಗಿರ್ಬೇಕು, ಹಾಗೆ ಮಾಡ್ಬೇಕಂದಿರು. ಹೌದು ಹೌದು. ಯಾಕ್ರಿ ರಾಜರ ನನಗೆ ಕರೆಸಿರಿ ಕೇಳ್ದ. ಹೌದು ಹೌದು. ಏನ್ ಹೇಳ್ತಾರೆ? ಮಹಾರಾಣಿ ಮನ್ಯಾಗ ಮನೆಗ್ಯಾಳ, ಹೊಟ್ಟಿ ಕಳ್ಳಿಗೆ ತದ ಬಹಳ. ಹೌದು. ಏನು ಮಾಡ್ತಿ ಗೊತ್ತಿಲ್ಲ, ನಾಳಿಂದ ನಾಳಿಗೆ ನಮಗ ಕ್ವಾಣಿನ ಹಾರಬೇಕು. ಹೌದು ಹೌದು. ರಾಜವಾಡಿಗೆ ಎಲ್ಲಿ ತರ ಬರಬೇಡ ಅಂದವ. ಹೌದು. ದಿಕ್ ತಪ್ಪ ಬಿರಬಾರದು, ಚತುರಿದ್ದ ಕರೆ. ಹೌದು. ಕ್ವಾಣಿನ ಹಾಲ ಯಾರು ಕೊಟ್ಟಾರು? ಕ್ವಾಣಿ ಹಿಂಡಿತ್ತು. ಕ್ವಾಣಿ ಹಿಂಡತ್ರಿ. ರಾಜ ಆಜ್ಞೆ ಆಗ್ಯದ, ಹೊಳ್ಳಿ ರಾಜವಾಡಿ ಕಾಲ ಹಿಡಿಬೇಡ ಅಂತೇಳಿ. ಹೌದಾ. ಹಾಗ ಮಾಡತ್ತೆ. ಚಿಂತೆ ಇತ್ತು ಬಿರಬಾಲಗ. ಬಂದ ಮನ್ಯಾಗ ಒಂದು ದಿನ ಹೋಯ್ತು, 2 ದಿನ ಹೋಯ್ತು, 3 ದಿನ ಹೋಯ್ತು. ಹೊಳ್ಳಿ ಅವ ರಾಜವಾಡಿ ಹೋಗುದೇ ಬಿಟ್ಟ. ಹೌದು ಹೌದು. ಮುಖ ಸಣ್ಣಗ್ಯದ. ಮನ್ಯಾಗ ಮಗಳಿದ್ರು ಬಿರ್ಬಂದು. ಹೌದಾ. ಕೇಳ್ತಾಳ ಅಪ್ಪಗೆ, ಯಪ್ಪ ಯಾಕೆ ಅಕ್ಬರ್ ರಾಜ ಯಾರು ಅಂದಾನೆ, ನಾನು ಯಾಕೆ ಹೋಗಲಾಗಿದ್ದಿ ರಾಜವಾಡಿಗೆ? ಹಾ, ಮೋಟಿ ಸಣ್ಣ ಮಾಡಿದ ಮುಖ. ಮುಖ ಯಾಕೆ ಸಣ್ಣ ಮಾಡಿದ್ದಿ ತಂಗಿ? ನಂದು ತಪ್ಪ ನಾವು. ಹೌದು. ಯಾಕ? ಚತುರಿದ್ದಿ, ನಿನ್ನಂತ ಚತುರ್ ಯಾರು ಇಲ್ಲ. ಚತುರ್ ಬಿರುಬಾಲ ತಿಳ್ಕರ್ದಾರ ನಿನಗ. ಬಿರೋದ ನಿನಗ. ನಿನಗೆ ಬಿರುದದ. ಹೌದು. ಮತ್ತ ಹಿಂಗ್ಯಾಕೆ ಮಾಡ್ಕೊಂಡಿದಿ ಹೇಳು? ಏನಿಲ್ಲ, ಒಂದು ಪ್ರಶ್ನೆ ಕೇಳ್ಯಾನವ, ನನಗ ಅದರದ್ದು ಉತ್ತರ ಸಿಗಲ್ದು. ಹೌದು. ಏನು? ರಾಣಿ ಸಾವಿತ್ರಿ ಮನ್ಯಾಗ ಮನೆಗ್ಯಾಳ, ಹೊಟ್ಟಿ ಕಳ್ತಿದ್ದಾಳ. ಹೌದು. ಔಷಧ ಬೇಡ್ಯಾಳ. ಹೌದು. ಏನ್ ಬೇಡ ಔಷಧ? ಏನು ಬೇಡ್ಯಾಳ? ಕ್ವಾಣಿನ ಹಾಲು ಬೇಡ್ಯಾಳ. ಹೌದು. ತಂಗಿ ಕ್ವಾಣಿನ ಹಾಲು ಹೆಂಗ ಸಿಗುತ್ತದ? ಅದಕ್ಕೆ ನನಗೆ ಹೋಗುದಾಗಲ್ಲ. ಹೌದು ಹೌದು. ಯಪ್ಪ, ಬಿರಬರನ ಮಗಳಿದ್ದನ ಅಂದಳಕಿ. ನೋಡಿ ಹೆಂಗ್ ಹೇಳ್ತಾಳ. ಇಟ್ಟ ಕಾಲಕ್ಕೆ ಚಿಂತೆ ಮಾಡಿ ಮನೆ ಮನಗಿದಿ, ನಾಳಿಗೆ ನಿನಗ ಹೊಳ್ಳಿ ರಾಜವಾಡಿಗೆ ಹೋಗಂಗ ಮಾಡ್ತಂದ್ರು. ಹೌದು ಹೌದು. ನನಗ್ ಒಂದೇ ಆಜ್ಞೆ ಕೊಡು ಅಂದ್ರು. ಯಾನಿಲ್ಲ, ಅಕ್ಬರ್ ರಾಜನ ರಾಜವಾಡಿ ಮುಂದೆ ಒಂದು ಕೆರೆ ಅದ. ಹೌದು. ನನಗ್ ಮಧ್ಯರಾತ್ರಿಗೆ ಕೆರೆಗೆ ಒಗಿಲಿಕ್ಕೆ ಹಚ್ಚಿಡ್ಬೇಕು, ಇದು ಒಂದೇ ನನ್ನ ಆಜ್ಞೆ ನೀ ಕೊಡು. ಹೌದು. ಯಾಕಾಗಲಿ ತಂಗಿ? ಹೌದು. ಹಳಿವೆಲ್ಲ ಅರಿವಿ ಗಂಟು ಗೊಳೆ ಮಾಡಿದ್ರು. ಹೌದು. ರಾಜನ ರಾಜವಾಡಿ ಮುಂದೆ ಮಧ್ಯರಾತ್ರಿ ಟೈಮ್, ರಾತ್ರಿ 12 ಆಗ್ಯಾದ. ಹೌದು. ಹೋಗಿ ಕೆರೆ ನೀರು ತಗೊಂಡು ರಪ್ ರಪ್ ಒಗಿಲಿಗತ್ತು. ಆವಾಜ್ ಬರ್ಲಕತ್ತು ಮಧ್ಯರಾತ್ರಿ ಆಗ. ಕೆರೆದಾಗ ಮಧ್ಯರಾತ್ರಿ ಟೈಮ್ ಆಗ್ಯಾದ. ಕೆರೆ ದಂಡಿಗೆ ಯಾ ಹೆಣ್ಮಗಳು ಒಗಿಲಿಗತ್ತ ಸಪ್ಪಳು ಕೇಳಿಸಲಗತ್ತ ಅಕ್ಬರ್ ರಾಜ. ಹೌದು ಹೌದು. ಪರದಾನಿ ಇಬ್ಬರು ಸೈನಿಕರಿಗೆ ಹಚ್ಚಿಡ್ತಾನ. ಹೌದು. ಆಕಿ ಯಾರು ಹೆಣ್ಮಗಳೋ, ಈ ಯಾಳಿಗೆ ಬಂದು ರಾಜವಾಡಿ ಖಬರ್ ಅದಲ್ಲಕ್ಕಿಗೆ ಅಲ್ಲಿ ಹೋಗಿಲಿಕತ್ತಾಳ ಕೆರೆಯಾಗ. ಯಾವಾಗ ಕರ್ಕೊಂಡು ಬರ್ರಿ. ಹೌದು. ಆದ್ರಿ ಹೋಗಿ ನೋಡುತ್ತಾನ, ಆ ಹೆಣ್ಮಗಳಿಗೆ ಹಿಡ್ಕೊಂಡ್ರು. ಬೀರ್ಬಲ್ ಮಗಳಿಗೆ. ಆ ಹೆಣ್ಮಗಳಿಗೆ ಹಿಡ್ಕೊಂಡು ತಂದ್ರು, ರಾಜವಾಡಿಗೆ ತಂದು ಅಕ್ಬರ ರಾಜನ ಮುಂದೆ ತಂದು ಬಿಟ್ರು. ಹೌದು. ಅಕ್ಬರ ರಾಜನ, ತಂಗಿ ಮಧ್ಯರಾತ್ರಿ ಟೈಮ್ ಆಗ್ಯಾವ, ನೀ ಯಾರಿದ್ದಿ? ಈ ಯಾಳಿಗೆ ಕೆರೆಗೆ ಹೋಗ್ಲಿಕ್ಕೆ ಬರೋದೇನು? ನಿನ್ ಹೆಸರು ಏನಂತ ಕೇಳಲ್ಲ. ಹೌದು ಹೌದು. ನಾ ಬಿರಬಾಲನ ಮಗಳು ಇದ್ರಿ ಅಂತ ಹೇಳಿದ್ರು. ಹೌದು ಹೌದು. ಮತ್ತೆ ಯಾಕೆ ಬಂದಿರಿ? ಈ ಯಾಳೆ ಯಾಕೆ ಬಂದಿದಿ ಗೊತ್ತಿಲ್ರಿ ಸಾಹೇಬ್ರ, ನಿಮ್ಗೆ ಸುದ್ದಿ ಅಂದ್ರಕಿ. ಏನಾಗ್ಯದ ತಂಗಿ? ಏನಿಲ್ರಿ, ನಮ್ಮಪ್ಪ ಹಡದಾನ, ಹೊಲಿ ತೊಳ್ಲಿಕ್ಕೆ ಬಂದಿದ್ದಳಕಿ. ಹೌದು. ಹರಕತ್ತಿಲ್ಲ. ನಮ್ಮಪ್ಪ ಹಡದಾನ. ಹೌದು. ಅದೆಲ್ಲ ಹೊಲಿ ತೊಳ್ಲಿಕ್ಕೆ ಬಂದಿದ್ದಳು. ಹೌದು. ಹೊಚ್ಚಪ್ಪೋರಿ, ಗಂಡಸರು ಯಾರು ಹಡಿತಾರೇನ? ಹಾ. ಹೊಚ್ಚ ರಾಜ ಕ್ವಾಣೆ ಅಂದರೆ ಹಾಲು ಕೊಡ್ತದ ಅಂದ್ಳಕಿ. ಹೌದು. ನೋಡ್ರಿ, ವಿಷಯ ಹಿಂಗ ನಡಿಬೇಕು. ಹೌದಾ. ಅಕ್ಕ